ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ರೆಡಿಯಾಗಿರೋ ಬ್ಲೌಸ್ನ ಅಳತೆನ ಹೇಗೆ ಮಾಡ್ಕೋಬೇಕಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ರೀ. ಮೊದಲಿಗೆ ನಾನು ಸ್ಟಿಚ್ ಮಾಡಿರುವಂಥ ಬ್ಲೌಸ್ನ ಪರ್ಫೆಕ್ಟ್ ಫಿನಿಶಿಂಗ್ ಹೇಗೆ ಬಂದಿದೆ ಅಂಥೇಳಿ ನಿಮಗೆ ತೋರ್ಸಾತೇನೆ ರೀ. ನೋಡ್ತಿರ್ಬೋದು ಯಾವ ಥರ ಫಿನಿಶಿಂಗ್ ಬಂದಿದೆ ಅಂಥೇಳಿ, ನೆಕ್ ಪಾರ್ಟ್ ಕೂಡ ಮತ್ತು ಯಾವ ಥರ ಬಂದಿದೆ ಅಂಥೇಳಿ, ಉಕ್ಸು ಮತ್ತು ಕಾಜು ಪಟ್ಟೆ ಯಾವ ಥರ ಫಿನಿಶಿಂಗ್ ಬಂದಿದೆ ಅಂಥೇಳಿ, ಮತ್ತು ಬಗಲು ಕೂಡ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ, ಮತ್ತು ತೋಳು ಕೂಡ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂಥೇಳಿ ನೋಡ್ಕೋಬೋದು. ಈ ಥರ ಪರ್ಫೆಕ್ಟಾಗಿ ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂತ ಹೇಳಿದರೆ ನೀವು ಪರ್ಫೆಕ್ಟಾಗಿರುವಂಥ ಸರಿಯಾದ ಅಳತೆನ ತೊಗೊಂಡಿರಬೇಕು. ಸೊ ನೋಡಿ, ಬ್ಯಾಕ್ ಕೂಡ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಆಗಿ ಬಂದಿದೆ ಅಂಥೇಳಿ. ಬರ್ರಿ ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವೊಂದು ಅಳತೆ ಬ್ಲೌಸ್ನ ತೊಗೊಂಡು ಒಂದು ಟೇಪ್ನ ತೊಗೊಂಡು ಯಾವ ಥರ ಅಳತೆ ಮಾಡೋದು ಅಂಥೇಳಿ ನೋಡ್ಕೊಂಬಿಡೋಣ. ಮೊದಲಿಗೆ ನಾವು ಬ್ಲೌಸ್ನ ಉದ್ದನ ನೋಡ್ಕೋಬೇಕಾಗತ್ತೆ. ಸೊ ಉದ್ದನ ನಾವು ಫ್ರಂಟ್ ಪಾರ್ಟಿಂದ ಯಾವತ್ತೂ ತೊಗೋಬಾರ್ದು, ಯಾಕಂತ ಹೇಳಿದರೆ ಅದು ಉದ್ದನೇ ಇಟ್ಟು ಸ್ವಲ್ಪ ಸ್ಟಿಚ್ ಮಾಡಿರ್ತಾರೆ. ಅದಕ್ಕೋಸ್ಕರ ಬ್ಯಾಕ್ ಪಾರ್ಟ್ ಅನ್ನೋದು ಕರೆಕ್ಟಾಗಿ ಇರುತ್ತೆ. ಸೊ ನೀವು ಬ್ಯಾಕ್ ಪಾರ್ಟಲ್ಲಿ ಈ ಥರ ನೀವು ಉದ್ದನ ನೋಡ್ಕೋಬೇಕಾಗತ್ತೆ. ಸೊ ನೋಡಿ, ನಾನಿಲ್ಲಿ ಬ್ಯಾಕ್ ಪಾರ್ಟಲ್ಲಿ ನಾವೇನು ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ, ಆ ಪಾಯಿಂಟ್ನ ನಾವೇನು ಸೇರಿಸ್ಕೊಂಡಿದ್ದೀವಲ್ಲ, ಆ ಪಾಯಿಂಟ್ನಿಂದ ಕೆಳಗಡೆ ನೀವು ಫಿನಿಶಿಂಗ್ ಏನು ಮಾಡಿರ್ತೀರಲ್ಲ ಆ ಪಾಯಿಂಟ್ಗೆ ನೀವು ಈ ಥರ ಸ್ಟ್ರೆಚ್ ಮಾಡಿ ನೀವು ತೊಗೋಬೇಕಾಗತ್ತೆ. ಬಟ್ಟೆನ ಸ್ವಲ್ಪ ಎಳೆದ್ಬಿಟ್ಟು ನೀವು ತೊಗೊಂಡ್ರಿ ಅಂತ ಹೇಳಿದರೆ ನಿಮಗೆ ಪರ್ಫೆಕ್ಟ್ ಅಳತೆ ಅನ್ನೋದು ಸಿಕ್ಬಿಡುತ್ತೆ. ಸೊ ನೋಡ್ತಿದ್ರಲ್ಲ, ಇಲ್ಲಿ ನಮಗೆ ಪರ್ಫೆಕ್ಟ್ 13 ಇಂಚು ಕರೆಕ್ಟಾಗಿ ಬಂದಿದೆ. ಸೊ ಇವಾಗ ಉದ್ದನ ನೋಡ್ಕೊಂಡಿದ್ದಾದಮೇಲೆ ನಾವು ಅಗಲನ ನೋಡ್ಕೊಳ್ಳೇಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಏನು ಫಿಟ್ಟಿಂಗ್ ಮಾಡ್ಕೊಂಡಿದ್ದೀವಲ್ಲ ಮುಂದೆ, ಆ ಅಳತೆನ ನೀವು ತೊಗೋಬೇಕಾಗತ್ತೆ. ಸೊ ನೋಡಿ, ನಾನಿಲ್ಲಿ 8 ಇಂಚು ಫಿಟ್ಟಿಂಗ್ ಕರೆಕ್ಟಾಗಿದೆ. ಸೊ 8 ಇಂಚು ಅಂತ ಹೇಳಿದ್ರೆ ಅದು ಅದಕ್ಕೆ 4 ಭಾಗನ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಅಂದರೆ 8 4 32. ಸೊ ನಿಮಗೆ ಅದು ಮುಂದೆ ಗೊತ್ತಾಗಲಿಲ್ಲ ಅಂದರೆ ಹಿಂದೆ ನೀವೇನು ಫಿಟ್ಟಿಂಗ್ ಮಾಡಿರ್ತೀರಲ್ಲ ಅದನ್ನು ಕೂಡ ನೀವು ಅಳತೆ ಮಾಡಿಕೊಂಡು ನೋಡ್ಕೋಬೇಕಾಗತ್ತೆ. ಸೊ ಮುಂದೆ ನಾವು ಯಾವ ಥರ ಇದಕ್ಕೆ ಏನೇನು ಆ್ಯಡ್ ಮಾಡ್ಕೋಬೇಕಂತ ಹೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ರೀ. ಇವಾಗ ನೆಕ್ ಪಾರ್ಟ್ ಯಾವ ಥರ ಇದೆ, ನೆಕ್ ಪಾರ್ಟ್ನ ಯಾವ ಥರ ಅಳತೆ ತೊಗೋಬೇಕಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ ಪಾರ್ಟು ನಾನಿಲ್ಲಿ 6 ಇಂಚನ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಇಂಚನ್ನ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ನಿಮಗೆ ಡೀಪ್ ಬೇಕಂದರೆ ಡೀಪ್ ಕೂಡ ನೀವು ಮಾಡ್ಕೋಬೋದು. ಅದಾದಮೇಲೆ ನಾವಿಲ್ಲಿ ಬ್ಲೌಸ್ನ ಕಂಕುಳು ಅಂದರೆ ಬಗುಲು ಎಷ್ಟಿದೆ ಅಂತ ಹೇಳಿ ನೋಡ್ಕೊಂಬಿಡೋಣ. ನಾವು ಮೊದಲಿಗೆ ಹೇಳಿದಾಗೆ ನಾವೇನು ಅರ್ಧ ಭುಜನ ಆ ಪಾಯಿಂಟ್ನ ನಾವೇನು ಕೂಡಿಸ್ಕೊಂಡಿರ್ತೀವಲ್ಲ ಆ ಪಾಯಿಂಟಿಂದ ನಾವು ಫಿನಿಶಿಂಗ್ ಏನು ಮಾಡ್ಕೊಂಡಿರ್ತೀವಲ್ಲ ಆ ಪಾಯಿಂಟ್ಗೆ ನೀವು ಪಟ್ಟಿನ ಹಿಡ್ಕೋಬೇಕಾಗತ್ತೆ. ಸೊ ನೋಡ್ಕೊಂಡಿದ್ರಲ್ಲ, ನಾನು ಹಿಡ್ಕೊಂಡಿದ್ದೀನಿ. ನಮಗೆ ಬಗಲು 5.5 ಇಂಚು ಸಿಕ್ಕಿದೆ. ಸೊ ಇದಾದಮೇಲೆ ನಾವಿವಾಗ ಪೂರ್ತಿ ಭುಜ ಎಷ್ಟಿದೆ ಅಂಥೇಳಿ ನೋಡ್ಕೋಬೇಕು. ಅದಕ್ಕೂ ಮುಂಚೆ ನಾವಿಲ್ಲಿ ಏನು ಕಾಜು ಪಟ್ಟೆ ಮತ್ತು ಉಕ್ಸ್ ಪಟ್ಟಿ ಏನು ಹಾಕ್ಕೊಂಡಿರ್ತೀವಲ್ಲ ಆ ಉಕ್ಸ್ ಪಟ್ಟಿನ ಹಾಕ್ಕೊಂಡಿದ್ದು ಆದಮೇಲೆ ನಾವು ಪೂರ್ತಿ ಭುಜನ ಹಿಡ್ಕೋಬೇಕಾಗತ್ತೆ. ಸೊ ನೋಡಿ, ಪೂರ್ತಿ ಭುಜನ ನಾನು ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ನಾನು ಹಿಡ್ಕೊಳಕತ್ತೇನೆ ರೀ. ಸೊ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ನಮಗೆ ಎಷ್ಟು ಬಂತು? 9 ಇಂಚು ಬಂತು. ನಮ್ಮ ಪೂರ್ತಿ ಭುಜ ಎಷ್ಟಿದೆ? 9 ಇಂಚು. ಅದಕ್ಕೆ 1 ಇಂಚನ್ನ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಾನು ಮುಂದೆ ಹೇಳ್ತೀನಿ ಎಷ್ಟು ಇಂಚ್ ಆ್ಯಡ್ ಮಾಡ್ಕೋಬೇಕಂತ ಹೇಳಿ. ಅದಾದಮೇಲೆ ನೋಡ್ತಿರ್ಬೋದು, ಇವಾಗ ನಾವು ಬ್ಯಾಕ್ ಪಾರ್ಟ್ನ ಅಳತೆ ಮಾಡ್ಕೋಬೇಕು. ಸೊ ಬ್ಯಾಕಲ್ಲಿ ಎಲ್ಲರೂ ಡೀಪಾಗೆ ಇಟ್ಕೊಂಡಿರ್ತಾರೆ, ಕೆಲವೊಬ್ಬರು ಡೀಪು ಇಷ್ಟಪಡೋದಿಲ್ಲ. ಹಾಗಾಗಿ ಸೊ ನಾನಿಲ್ಲಿ ಸ್ವಲ್ಪ ಡೀಪ್ನ ಇಷ್ಟಪಡೋದಾಗಿ ನಾನಿಲ್ಲಿ 8.5 ಇಂಚನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಇಂಚನ್ನು ಆ್ಯಡ್ ಮಾಡ್ಕೊತೀನಿ. ಸೊ ಇದಾದಮೇಲೆ ಮೇನ್ ಪಾಯಿಂಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ಬೆನ್ನಿನ ಭಾಗನ ತೊಗೊಳ್ಳೋದು. ಸೊ ಈ ಬೆನ್ನಿನ ಭಾಗದಲ್ಲಿ ಕೆಲವೊಬ್ಬರು 1 ಇಂಚು 2.5 ಇಂಚನ್ನು ಇಟ್ಕೊಂಡಿರ್ತಾರೆ. ಅಷ್ಟು ಲುಕ್ಕಾಗಿ ಕಾಣಿಸೋದಿಲ್ಲ. ಮಿನಿಮಮ್ ಅಂದರೂ ನೀವು ಒಂದು 3.5 ಇಂಚ್ ಅಥವಾ 4 ಇಂಚ್ ಆದರೂ ಇಟ್ಕೋಬೇಕು. ಅಂದರೆ ನಿಮಗೆ ಪರ್ಫೆಕ್ಟ್ ಕರೆಕ್ಟಾಗಿ ಬಂದುಬಿಡುತ್ತೆ. ಸೊ ಮಡಚುವ ಸಲುವಾಗಿ 1 ಇಂಚನ್ನ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಾನು ಕ್ರಾಸ್ ಬೆಲ್ಟ್ನ ಅಲ್ಲಿ 3.5 ಇಂಚನ್ನು ತೊಗೊಂಡಿದ್ದೀನಿ. ಸೊ ಇಲ್ಲಿ ತೋಳಿನ ಉದ್ದ ಎಷ್ಟಿದೆ ಅಂತ ಹೇಳಿದ್ರೆ 9 ಇಂಚಿದೆ. ಸೊ ನಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ 9 ಇಂಚಿದೆ. ಅದಕ್ಕೆ ನಾವೊಂದು ಅರ್ಧ ಇಂಚನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಇದಾಗಿತ್ತು ನಮ್ಮ ಅಳತೆ. ಇವಾಗ ಯಾವ್ಯಾವ ಥರ ಯಾವ ಅಳತೆನ ತೊಗೊಂಡಿದ್ದೀವಿ ಅಂಥೇಳಿ ಬರ್ಕೊಂಬಿಡೋಣ. ಒಂದು ನೋಟ್ಸ್ನ ತೊಗೊಂಡು ಅದರಲ್ಲಿ ನಾವು ಬ್ಲೌಸ್ನ ಅಳತೆ ಅಂತ ಬರ್ಕೊಂಬಿಡೋಣ. ಮೊದಲನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ, ನಾವು ಬ್ಲೌಸ್ನ ಉದ್ದನ ತೊಗೊಂಡಿದ್ವಿ. ಎಷ್ಟು ತೊಗೊಂಡಿದ್ವಿ? 13 ಇಂಚು ತೊಗೊಂಡಿದ್ವಿ. ಸೊ ಬ್ಲೌಸ್ನ ಉದ್ದ 13 ಇಂಚು ನೋಡ್ತಿದ್ದೀರಲ್ಲ, ಬ್ಲೌಸ್ನ ಉದ್ದ 13 ಇಂಚು. ಅದಕ್ಕೆ ನಾನಿಲ್ಲಿ 1.5 ಇಂಚಷ್ಟು ಆ್ಯಡ್ ಮಾಡ್ಕೊಳ್ತೀನಿ ರೀ. ಸೊ ನೀವು 1.5 ಇಂಚ್ ಅಥವಾ 2 ಇಂಚು ಎಷ್ಟು ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು. ಆದರೆ ಪರ್ಫೆಕ್ಟ್ ಅಂತ ಹೇಳಿದ್ರೆ 1.5 ಇಂಚನ್ನು ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ನಮಗೆ 14.5 ಇಂಚ್ ಅನ್ನೋದು ಪರ್ಫೆಕ್ಟಾಗಿ ನಮಗೆ ಅಳತೆ ಸಿಕ್ಬಿಡುತ್ತೆ. ಸೊ ಉದ್ದ ನಮಗೆ 14.5 ಇಂಚು. ಈಗ ಬ್ಲೌಸ್ನ ಸುತ್ತಳತೆ ಅಥವಾ ಅಗಲ, ನಾನು ಮೊದಲೇ ಹೇಳಿದಾಗೆ ನಮ್ಮ ಬ್ಲೌಸ್ನ ಸುತ್ತಳತೆ ಎಷ್ಟಿತ್ತು? 8 ಇಂಚು ಅಂತ ಹೇಳಿದ್ರೆ 8 ಇಂಚನ್ನು 4 ಭಾಗ ಮಾಡಬೇಕು. 8 ಇಂಚ್ 4 ಭಾಗ ಮಾಡಿದ್ರಿ ಅಂತ ಹೇಳಿದ್ರೆ 32 ಇಂಚು ನಮಗೆ ಬರುತ್ತೆ. ಅಂದರೆ 8 × 4 = 32 ಬರುತ್ತೆ.
ಸೊ ನಾವು ಅದರಲ್ಲಿ 1ನೇ ಭಾಗನ ತೊಗೋಬೇಕಾಗತ್ತೆ. ಸೊ 1ನೇ ಭಾಗ ಅಂತ ಹೇಳಿದ್ರೆ 8 ಇಂಚು ಪ್ಲಸ್ ಅದಕ್ಕೆ ನಾವು 2 ಇಂಚನ್ನು ಆ್ಯಡ್ ಮಾಡ್ಕೋಬೇಕು. ನಮಗೆ 2 ಇಂಚ್ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ನಮಗೆ 10 ಇಂಚು ಸಿಗುತ್ತೆ. ನಮ್ಮ ಬ್ಲೌಸ್ನ ಸುತ್ತಳತೆ ಮತ್ತು ಅಗಲ ಏನಿದೆಯಲ್ಲ ನಮಗೆ ಕರೆಕ್ಟಾಗಿ 10 ಇಂಚನ್ನ ನೀವು ಹಾಕೋಬೇಕಾಗತ್ತೆ. ಸೊ ಇವಾಗ ಬ್ಲೌಸ್ನ ಉದ್ದಾನೂ ಸಿಕ್ತು, ಬ್ಲೌಸ್ನ ಅಗಲನೂ ಸಿಕ್ತು. ಇವಾಗ ನಮಗೆ ಬೇಕಾಗಿರೋದು ಬ್ಲೌಸ್ನ ಪೂರ್ತಿ ಭುಜ. ನಾನು ಪೂರ್ತಿ ಭುಜನ ಅಲ್ಲಿ ಅಳತೆ ಮಾಡ್ಕೊಂಡಿದ್ದೆ. ಎಷ್ಟು ಬಂದಿತ್ತು? 9 ಇಂಚು ಬಂದಿತ್ತು. ಸೊ 9 ಇಂಚಿಗೆ ನಾವಿಲ್ಲಿ ಒಂದು ಅರ್ಧ ಇಂಚನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಹೇಗಪ್ಪ ಅಂತ ಹೇಳಿದರೆ 9 ಇಂಚನ್ನ 2 ಭಾಗ ಮಾಡಿದರೆ 4.5 ಇಂಚ್ ಬರುತ್ತೆ. ಸೊ 4.5 ಇಂಚಿಗೆ ನಾವು ಪ್ಲಸ್ 1 ಇಂಚನ್ನು ಮಾಡ್ಕೊಂಡ್ರಿ ಅಂತ ಹೇಳಿದರೆ 5 ಇಂಚು ಪರ್ಫೆಕ್ಟಾಗಿ ನಮಗೆ ಅರ್ಧ ಭುಜ ಎಷ್ಟಿದೆ ಅಂಥೇಳಿ ಬಂದುಬಿಡುತ್ತೆ. ಸೊ ನೋಡ್ತಿರ್ಬೋದು, ಇದು 32 ಇಂಚ್ ಇರೋರಿಗೆ ನಾನು ಹೇಳ್ತಾ ಇರೋದು ಎದೆ ಸುತ್ತಳತೆ. ಸೊ ಇವಾಗ ಹೆಚ್ಚಿಗೆ ಇರೋರಿಗೂ ಕೂಡ ಅದು ಹೆಚ್ಚಾಗ್ತಾನೆ ಇರುತ್ತೆ. 10 ಇಂಚು 11 ಇಂಚು ಮಿನಿಮಮ್ ಅಂದರೂ ಒಂದು 12-13 ಇಂಚಾದರೂ ಬಂದಿರುತ್ತೆ. ಸೊ ಅದರಲ್ಲಿ ನೀವು ಅರ್ಧ ಭಾಗನ ಮಾಡ್ಕೋಬೇಕಾಗುತ್ತೆ. ಸೊ 5ರಲ್ಲಿ ಕೊರಳಿಗೆ ನಾನು 2 ಇಂಚನ್ನ ತೊಗೊಂಡಿದ್ದೀನಿ ಮತ್ತು ಅರ್ಧ ಭುಜಕ್ಕೆ 3 ಇಂಚನ್ನ ತೊಗೊಂಡಿದ್ದೀನಿ. ಟೋಟಲ್ 5 ಇಂಚ್ ಆಗೋಯಿತು. ಇವಾಗ ನಾವು ನೆಕ್ ಪಾರ್ಟ್ ಎಷ್ಟಿದೆ ಅಂಥೇಳಿ ನೋಡ್ಕೊಂಡಿದ್ವಲ್ಲ, ಮುಂದಿನ ಕೊರಳು ಎಷ್ಟಿದೆ ಅಂಥೇಳಿ ನಾನು ಬರ್ಕೊಂಡ್ಬಿಡ್ತೇನೆ ರೀ. ಮುಂದಿನ ಕೊರಳು ಎಷ್ಟಿತ್ತು? ನಮಗೆ 6 ಇಂಚ್ ಇತ್ತು. ಸೊ 6 ಇಂಚು ನಮಗೆ ಪರ್ಫೆಕ್ಟಾಗಿ ಸಿಕ್ಬಿಡುತ್ತೆ. ಅದಕ್ಕೆ ಒಂದು ಅರ್ಧ ಇಂಚನ್ನು ನಾನು ಇಲ್ಲಿ ಆ್ಯಡ್ ಮಾಡ್ಕೊಳಕತ್ತೇನೆ ರೀ. ಸೊ ಅರ್ಧ ಇಂಚ್ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ 6.5 ಇಂಚು ನಮಗೆ ಪರ್ಫೆಕ್ಟ್ ಅಳತೆ ಸಿಕ್ಬಿಡುತ್ತೆ. ಸೊ 6 ಇಂಚು 32 ಇಂಚ್ ಇದ್ದವ್ರಿಗೆ ಕರೆಕ್ಟಾಗಿ ಡೀಪಾಗಿ ಬಂದುಬಿಡುತ್ತೆ. ಇನ್ನೂ ಡೀಪ್ ಬೇಕಂದವರು 7 ಇಂಚು 7.5 ಇಂಚಾದರೂ ತೊಗೋಬೋದು. ಸೊ ಅದಾದಮೇಲೆ ಬ್ಲೌಸ್ನ ಬಗಲು ಅಂದರೆ ಕಂಕುಳು ಎಷ್ಟಿದೆ ಅಂಥೇಳಿ ನೋಡ್ಕೊಂಡಿದ್ವಿ. ಎಷ್ಟಿತ್ತು? 5.5 ಇಂಚಿದೆ. ಸೊ ಅದಕ್ಕೆ ನಾವು ಯಾವುದೇ ಥರದ ಅರ್ಧ ಇಂಚಾಗಲಿ 1 ಇಂಚಾಗಲಿ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ಈಗ 6ನೇ ಪಾಯಿಂಟ್. ಇವಾಗ 6ನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಕ್ರಾಸ್ ಬೆಲ್ಟು. ಸೊ ಕ್ರಾಸ್ ಬೆಲ್ಟ್ ಇಲ್ಲಿ ನಮಗೆ 3 ಇಂಚು ಪರ್ಫೆಕ್ಟಾಗಿ ನಮಗೆ ಕರೆಕ್ಟಾಗಿ ಬರಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಆ 3 ಇಂಚಿಗೆ 1.5 ಇಂಚಷ್ಟು ನಾವು ಆ್ಯಡ್ ಮಾಡ್ಕೊಳಕತ್ತೇನೆ ರೀ. ಸಾರಿ, ಅರ್ಧ ಇಂಚನ್ನ ನಾನು ಆ್ಯಡ್ ಮಾಡ್ಕೊಳಕತ್ತೇನೆ ರೀ. ಯಾಕಂತ ಹೇಳಿದ್ರೆ ಅರ್ಧ ಇಂಚ್ ಅನ್ನೋದು ಹೊಲಿಗೆಯಲ್ಲಿ ಹೋಗೋದ್ರಿಂದ ಸೊ ನಾನಿಲ್ಲಿ 3.5 ಇಂಚನ್ನ ತೊಗೊಳ್ತೀನಿ. ಇದು ಕೆಳಗೆ. ಮೇಲ್ಗಡೆ ನಮಗೆ ಪರ್ಫೆಕ್ಟಾಗಿ 2 ಇಂಚ್ ಬೇಕಾಗಿರುತ್ತೆ. ಅಲ್ಲಿ ಕೂಡ ನಾನು ಅರ್ಧ ಇಂಚನ್ನ ಆ್ಯಡ್ ಮಾಡಿಕೊಂಡು ಅದು ಕೂಡ ಹೊಲಿಗೆ ಹೋಗೋದ್ರಿಂದ ಕೆಳಗಡೆ 3.5 ಇಂಚು, ಮೇಲ್ಗಡೆ 2.5 ಇಂಚು ನಾನು ತೊಗೊಂಡಿದ್ದೀನಿ. ಇವಾಗ 7ನೇ ಪಾಯಿಂಟ್ ಏನಂತ ಹೇಳಿದರೆ ಹಿಂದಿನ ಕೊರಳು. ನಾನು ಹೇಳಿದಾಗೆ ಹಿಂದಿನ ಕೊರಳಿಗೆ ಯಾರು ಬೇಕಾದರೂ ಎಷ್ಟು ಬೇಕಾದರೂ ನೀವು ಡೀಪಾಗಿ ಇಟ್ಕೋಬೋದು. ನನಗೆ ಡೀಪು ಅಂತ ಹೇಳಿದರೆ ನಾನು 8.5 ಇಂಚು ಇಟ್ಕೊತೀನಿ ರೀ. ಪರ್ಫೆಕ್ಟ್ ನನಗೆ ಅದು 8.5 ಇಂಚು. ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಇಂಚನ್ನ ನಾನು ಮಾತ್ರ ಆ್ಯಡ್ ಮಾಡ್ಕೊಳಕತ್ತೇನೆ ರೀ. ಅರ್ಧ ಇಂಚನ್ನ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಅದು ಕರೆಕ್ಟಾಗಿ ನಮಗೆ 9 ಇಂಚು ಬಂದುಬಿಡುತ್ತೆ. ಸೊ ನಮಗೆ ಹಿಂದಿನ ಕೊರಳು 9 ಇಂಚು ಬಂದುಬಿಡುತ್ತೆ. ನಾನು ಆವಾಗಲೇ ತೋರಿಸ್ದಾಗೆ ಹಿಂದಿನ ಬೆನ್ನಿನ ಭಾಗ ಅದು ಮೇನ್ ಇಂಪಾರ್ಟೆಂಟು. ಅಲ್ಲಿ ನಾನು 3.5 ಇಂಚನ್ನ ತೊಗೊಂಡಿದ್ದೀನಿ. ಕೆಲವೊಬ್ಬರು 3 ಇಂಚು 2.5 ಇಂಚು 2 ಇಂಚು ಈ ಥರ ತೊಗೊಂಡಿರ್ತಾರೆ. ಆದರೆ ನಮಗೆ ಕರೆಕ್ಟಾಗಿ ಕೂತ್ಕೋಬೇಕು ಅಂತ ಹೇಳಿದರೆ ಅದು 3 ಇಂಚು ಅಥವಾ 3.5 ಇಂಚು ಪರ್ಫೆಕ್ಟ್ ಅಳತೆ ಆಗಿರುತ್ತೆ. ಸೊ ಅದರ ಕೆಳಗೆ ನಾವು ನಮ್ಮ ಬ್ಲೌಸು ಹಿಂದ್ಗಡೆ ತಿರುಗ್ಕೋಬಾರ್ದು ಅಂಥೇಳಿ 1 ಇಂಚಷ್ಟು ಬಟ್ಟೆನ ನಾವು ಮಡ್ಚ್ಕೋಬೇಕಾಗತ್ತೆ. ಅದು ಮಡ್ಚ್ಕೊಂಡ್ರಿ ಅಂತ ಹೇಳಿದರೆ ಬ್ಲೌಸು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೂರುತ್ತೆ. ಸೊ ಅದಕ್ಕೋಸ್ಕರ 1 ಇಂಚನ್ನ ತೊಗೋಬೇಕಾಗತ್ತೆ. ಇಲ್ಲಿ ನಾನು 9ನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ ಬ್ಲೌಸ್ನ ತೋಳಿನ ಉದ್ದ ನಾನು 9 ಇಂಚನ್ನ ತೊಗೊಂಡಿದ್ದೆ. ಅದಕ್ಕೆ ಒಂದು ಅರ್ಧ ಇಂಚಷ್ಟು ನಾನು ಆ್ಯಡ್ ಮಾಡಿಕೊಂಡು 9.5ನ ತೊಗೊಳ್ತಾ ಇದ್ದೀನಿ. ಸೊ ಅರ್ಧ ಇಂಚು ಯಾಕಂತ ಹೇಳಿದರೆ ನಮಗೆ ಹೊಲಿಗೆಯಲ್ಲಿ ಹೋಗೋದ್ರಿಂದ ನಾವು ಅರ್ಧ ಇಂಚನ್ನ ತೊಗೊಳ್ಬೇಕಾಗತ್ತೆ. ಸೊ ಟೋಟಲ್ ನಮಗೆ 9.5 ಇಂಚು ಬೇಕಾಗುತ್ತೆ. ಸೊ ಅಗಲನ ನೀವು ಇಲ್ಲಿ ಯಾವ ಥರ ಅಳತೆ ಮಾಡ್ಕೋಬೇಕು ಅಂತ ಹೇಳಿದರೆ ನಾವು ಬಗಲನ್ನ ತೊಗೊಂಡಿರ್ತೇವೆ 5.5 ಇಂಚು. ಸೊ 5.5 ಇಂಚು ಅದು ಕರೆಕ್ಟಾಗಿ ನಮಗೆ ಸುತ್ತಳತೆ ಸಿಕ್ಬಿಡುತ್ತೆ. ಆ 5.5 ಇಂಚಿಗೆ ಪ್ಲಸ್ 3 ಇಂಚನ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಮಗೆ ಅದು ರೌಂಡ್ ಫಿಗರ್ ಅನ್ನೋದು ತುಂಬಾ ಡೀಪಾಗಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿ 5.5 ಇಂಚಿಗೆ ಪ್ಲಸ್ 3 ಇಂಚನ್ನ ಆ್ಯಡ್ ಮಾಡ್ಕೊಂಡ್ರಿ ಅಂತ ಹೇಳಿದರೆ 8.5 ಇಂಚು ನಿಮಗೆ ಸಿಕ್ಬಿಡುತ್ತೆ. ಸೊ 8.5 ಇಂಚನ್ನ ತೊಗೋಬೇಕು ಅಂತ ಏನಿಲ್ಲ ರೀ. 1 ಇಂಚು ಪ್ಲಸ್ ಒಂದು ಅರ್ಧ ಇಂಚಾದರೂ ನೀವು ಆ್ಯಡ್ ಮಾಡಿಕೊಂಡು 9 ಈ ಥರ ತೊಗೊಳ್ಬೋದು. ನಿಮಗೆ ಹೊಲಿಗೆಯಲ್ಲಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ತೊಗೋಬೇಕಾಗತ್ತೆ. ಸೊ ನಮಗೆ ಪರ್ಫೆಕ್ಟ್ ಅಂತ ಹೇಳಿದರೆ 8.5 ಇಂಚು ಪರ್ಫೆಕ್ಟ್ ಆಗಿರುತ್ತೆ. ಅದಾದಮೇಲೆ ಕಾಜು ಪಟ್ಟಿ ಮತ್ತು ಉಕ್ಸ್ ಪಟ್ಟಿ ನೋಡ್ತಿರ್ಬೋದು ಯಾವ ಥರ ಅಂಥೇಳಿ. ಕಾಜು ಮತ್ತು ಉಕ್ಸ್ ಪಟ್ಟಿಗೆ ನಾನಿಲ್ಲಿ 10 ಇಂಚು ಉದ್ದದ ಬಟ್ಟೆನ ನಾನು ತೊಗೊಳಕತ್ತೇನೆ ರೀ. 10 ಇಂಚ್ ಅಲ್ಲೂ ಬೇರೆ ನೀವು ಎಕ್ಸ್ಟ್ರಾ ಬೇಕಾದರೂ ತೊಗೋಬೋದು. ಅದಕ್ಕೋಸ್ಕರ ನಾನಿಲ್ಲಿ ಪರ್ಫೆಕ್ಟ್ ಅಳತೆ ನಿಮಗೆ ಬೇಕು ಅಂಥೇಳಿ ನಾನು 10 ಇಂಚ್ ಉದ್ದದ ಬಟ್ಟೆನ ತೊಗೊಂಡಿದ್ದೀನಿ. ಅದಕ್ಕೆ 2 ಇಂಚ್ ಅಗಲದ ಬಟ್ಟೆನ ನೀವು ತೊಗೋಬೇಕಾಗತ್ತೆ. 10 ಇಂಚ್ ಉದ್ದ 2 ಇಂಚು ಅಗಲ. ಸೊ ಇದಾಗಿತ್ತು ನಮ್ಮ ಪರ್ಫೆಕ್ಟ್ ಅಳತೆ. ಈ ಅಳತೆಯಲ್ಲಿ ನೀವು ಬ್ಲೌಸ್ನ ಸ್ಟಿಚ್ ಮಾಡೋದ್ರಿಂದ ನಿಮಗೆ ಕಸ್ಟಮರು ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ.
ಸೊ ನೋಡಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬ್ಲೌಸ್ನ ಉದ್ದ 13 ಪ್ಲಸ್ ಅದಕ್ಕೆ 1.5 ಇಂಚು 14.5 ಇಂಚು ನಾನು ತೊಗೊಂಡಿದ್ದೀನಿ. ಬ್ಲೌಸ್ನ ಸುತ್ತಳತೆ ಇದನ್ನು 4 ಭಾಗ ಮಾಡೋದ್ರಿಂದ ನಮಗೆ ಅದರ ಕರೆಕ್ಟಾಗಿ ಅಳತೆ ಸಿಕ್ಬಿಡುತ್ತೆ. ಸೊ 8 + 2 ಇಂಚಿಗೆ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ 10 ಇಂಚ್ ಆಗೋಯಿತು. ಬ್ಲೌಸ್ನ ಭುಜ 9, ಅದರ ಅರ್ಧ ಭಾಗ 4.5 ಪ್ಲಸ್ 1 ಇಂಚು, ಅದಕ್ಕೆ ನಾನು 5 ಇಂಚನ್ನ ತೊಗೊಂಡಿದ್ದೀನಿ. ಅರ್ಧ ಭುಜಕ್ಕೆ ನಮಗೆ ಕರೆಕ್ಟಾಗಿ ಸಿಕ್ಬಿಡುತ್ತೆ. 2 ಇಂಚು ಕೊರಳು, 3 ಇಂಚು ಅರ್ಧ ಭುಜಕ್ಕೆ ಪರ್ಫೆಕ್ಟ್ ಅಳತೆ ನಮಗೆ ಬಂದುಬಿಡುತ್ತೆ. ಸೊ ಅದಾದಮೇಲೆ ಮುಂದಿನ ಕೊರಳು 6.5 ಇಂಚು ಅಂತ ಹೇಳಿದ್ರೆ 6 ಇಂಚು ಪರ್ಫೆಕ್ಟು, ಅದಕ್ಕೆ ಅರ್ಧ ಇಂಚನ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಬ್ಲೌಸ್ನ ಕಂಕುಳು ಅಥವಾ ಬಗಲು ಅದಕ್ಕೆ 5.5 ಇಂಚು, ಅದಕ್ಕೆ ಯಾವುದೇ ಆ್ಯಡ್ ಮಾಡ್ಕೊಂಡಿಲ್ಲ. ಕ್ರಾಸ್ ಬೆಲ್ಟು 3 ಪ್ಲಸ್ ಪರ್ಫೆಕ್ಟ್ ಅಳತೆಗೋಸ್ಕರ ಅರ್ಧ ಇಂಚನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, 3.5 ಮತ್ತು 2.5. ಹಿಂದಿನ ಕೊರಳು ಎಷ್ಟು ಡೀಪ್ ಬೇಕಂದ್ರೂ ನೀವು ತೊಗೋಬೋದು. ಸೊ ಬೆನ್ನಿನ ಭಾಗ 3.5 ಇಂಚು, ಅದು ಎಲ್ಲರಿಗೂ ಗೊತ್ತಿರೋ ಹಾಗೆ. ಅದು ಮಡಚುವ ಸಲುವಾಗಿ 1 ಇಂಚಿನಾದರೂ ನೀವು ತೊಗೋಬೋದು. ಬ್ಲೌಸ್ನ ತೋಳಿನ ಉದ್ದ 9 ಪ್ಲಸ್ ಅರ್ಧ ಇಂಚು. 9 ಅಂತೆಲ್ಲ ನೀವು 10 ಇಂಚು 11 ಇಂಚು ತೊಗೊಂಡ್ರಿ ಅಂತ ಹೇಳಿದ್ರು ಅದಕ್ಕೆ ಅರ್ಧ ಇಂಚನ್ನು ನೀವು ಆ್ಯಡ್ ಮಾಡ್ಕೊಳ್ಳೇಬೇಕು. ಸೊ ಅಗಲ 5.5 ಇಂಚು, 3 ಪ್ಲಸ್ಸು ಅದು ತೋಳಿನ ಅಗಲಕ್ಕೆ ಕಾಜು ಪಟ್ಟಿ ಮತ್ತು ಗುಕ್ಸ್ ಪಟ್ಟಿಗೆ 10 ಇಂಚು ಉದ್ದ 2 ಇಂಚು ಅಗಲದ ಬಟ್ಟೆನ ತೊಗೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ.